ತಾನೆ ನೀವು ಇನ್ನೊಂದು ಮದುವೆ ಮಕ್ಕಳಾಗಿಲ್ಲ ಅಂತಂದ್ರೆ ಹೆಂಡತಿ ವಾಪಸ್ ಕಳಿಸ್ತೀರಾ ತಾಲೂಕಿಗೆ ಕಿಟ್ಬಿಟ್ಟು ಹಂಗಾಗಿ ಪುರೋಹಿತ ಕೆಲಸ ಮಾಡಿರ್ತಾನೆ. ನನ್ನ ಮಗ ಹೆಂಡತಿ ಬಿಟ್ಟು ಪುರೋಹಿತ ಬಿಟ್ಟು ವಾಪಸ್ ಇಸ್ಕೊತಾರೆ. ಯಾವ ಈಗ ಇವ್ರು ಹೆಂಗೆ ಗೊತ್ತಾ, ಮಗ ಆಗಿಲ್ಲ ಇದು ಪುರೋಹಿತನ ಬಿಟ್ಕೊಡು ಅದು ಕೊಡು ಇದು ಕೊಡು ಅಂತಂದ್ರೆ ಶಾಲೆ ವಾಪಸ್ ಕೊಡೋದು ಏನ್ ಕಥೆ ಇದು? ಅಕ್ಕ ಸಾಗಲಿಗ ಒಂದು ಪುರೋಹಿತ ನಮ್ಮ ಕೆಲಸಕ್ಕೆ ನಾನು ಕೇಳ್ತೀನಿ ಅಂತ ಕೊಟ್ಟೆ ಕೆಲಸ ಆಗವೆ ನಿಮ್ಗೆ ವಿರುದ್ಧವಾಗಿದ್ದಾರ ಹೋದಾಗ ಏನು ಮಾಡಕ ಕೋರ್ಟ್ ಕ್ಲಿಯರ್ ಮಾಡುತ್ತೆ. ಯಾರಾಗ ಮಾಡಿದ್ದು ಈಗ ಹಗ್ಗ ಮಾಡಿದ್ದು ರಂಗಯ್ಯ ಅಲ್ಲವ ಕಾಟ ಬರ್ಬೇಕಲ್ಲ. ಕೆಲಸ ಸಮಸ್ಯೆ ಆಯ್ತಾ ನಿಮ್ಗೆ? ಈ ಕಾಟ ನಮ್ಮ ಕೆಲಸದಿಂದ ಸಮಸ್ಯೆ ಎಲ್ಲ ಸಮಸ್ಯೆ ಇಲ್ಲ ಅದು ಕೇಳಿದ್ರು. ನಮಸ್ಕಾರ, ನಾನು ಮಾರುತಿ ಪಾವಳ. ನೀವು ಈಗಾಗಲೇ ನಾವು ಪ್ಲೇ ಮಾಡಿರುವಂತಹ ಒಂದು ವಿಡಿಯೋವನ್ನು ನಾವು ನೋಡಿದ್ದೀರಿ. ಅಂದರೆ ನಮ್ಮ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ವಿಡಿಯೋದಿಂದ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲೂ ಪ್ರತಿದಿನವೂ ಕೂಡ ನಮಗೆ ಆ ಇಲಾಖೆಯಿಂದ ಒಂದಲ್ಲ ಒಂದು ರೀತಿಯಾದಂಥ ಒಂದು ಕೆಲಸ ಆಗಲೇಬೇಕು. ನಾವು ಹುಟ್ಟಿದ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ನಾವು ಸಾಯೋವರೆಗೂ, ಅಂದರೆ ಡೆತ್ ಸರ್ಟಿಫಿಕೇಟ್ ತಗೊಳ್ಳೋವರೆಗೂ ಕೂಡ ನಮ್ಮ ಮತ್ತು ಆ ಇಲಾಖೆಯ ನಡುವೆ ಬಾಂಧವ್ಯ ಇದ್ದೇ ಇರುತ್ತೆ. ಪ್ರತಿದಿನವೂ ಕೂಡ ಆ ಇಲಾಖೆ ಜೊತೆ ನಮ್ಮ ನಂಟು ಇದ್ದೇ ಇರುತ್ತೆ. ಅಂಥ ಒಂದು ಇಲಾಖೆಯಲ್ಲಿ ಬೆಳಗ್ಗೆ ಎದ್ದರೆ ಸಾಕು ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ನಾನು ಇದನ್ನು ಸಚಿವರಿಗೆ ಹೇಳ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಕೃಷ್ಣ ಬೈರೇಗೌಡರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತು. ಕೃಷ್ಣ ಬೈರೇಗೌಡರು ಇದರಲ್ಲಿ ಪಾತ್ರಧಾರಿ ಅಂತ ನಾನು ಹೇಳ್ತಿಲ್ಲ. ಆದರೆ ಕೃಷ್ಣ ಬೈರೇಗೌಡರ ಜವಾಬ್ದಾರಿ ಮತ್ತು ಕರ್ತವ್ಯ ಇದೆ. ಇಂಥ ಅಧಿಕಾರಿಗಳು ನಿಮ್ಮ ಇಲಾಖೆಯಲ್ಲಿ ಇರಬೇಕಾ? ಇವರು ಒಬ್ಬ ಅಧಿಕಾರಿ ಆಗೋದಕ್ಕೆ ನಾಲಾಯಕ್ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಹೀಗಾಗಿ ಇವರ ವಿರುದ್ಧ ನೀವು ಈ ವಿಡಿಯೋವನ್ನು ನೋಡಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದೇ ಸಮಯ ನ್ಯೂಸ್ನ ಈ ಕ್ಷಣದ ನಿಮ್ಮಲ್ಲಿ ಮಾಡ್ಕೊತಾ ಇರುವಂತಹ ಒಂದು ಮನವಿ. ಅರಕಲಗೂಡು ತಾಲೂಕಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಬಂದು ಖಾತಾ ಮಾಡಿಕೊಡಿ ಅಂತ ಹಣವನ್ನು ಕೊಟ್ಟಿದ್ದಾರೆ. ಅದು ಖಾತಾನೂ ಕೂಡ ಆಗಿಲ್ಲ. ಖಾತಾ ಕೊಡೋದಕ್ಕೆ ಯಾಕೆ ಹಣ ಕೊಡಬೇಕಾಗಿತ್ತು? ಏನೋ ಪೀಡಿಸಿರ್ತಾರೆ, ಹೋಗಲಿ ನನ್ನ ಕೆಲಸ ಆದರೆ ಸಾಕು ಅಂತ ಹಿರಿಯ ವ್ಯಕ್ತಿ ದುಡ್ಡು ಕೊಟ್ಟಿರ್ಬೋದು, ಅದು ಬೇರೆ ವಿಚಾರ. ಆದರೆ ಕೆಲಸ ಆಗಿಲ್ಲ, ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದಾಗ ಆ ಅಧಿಕಾರಿ, ರೆವಿನ್ಯೂ ಅಧಿಕಾರಿ ಹೇಳ್ತಾ ಇರುವಂಥ ಒಂದು ಮಾತನ್ನು ಕೇಳಿಸ್ಕೊಂಡ್ರೆ ಭಾಳಷ್ಟು ಅಸಹ್ಯ ಅನಿಸುತ್ತೆ. ಇಂಥ ಅಧಿಕಾರಿಗಳು ನಮ್ಮ ನಡುವೆ ಇದ್ದಾರಾ ಅಂತ. ಕಂದಾಯ ಇಲಾಖೆಯಲ್ಲಿ ಈ ವ್ಯಕ್ತಿ ಅಷ್ಟೇ ಅಲ್ಲ, ಭಾಳಷ್ಟು ಜನ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ, ಅದೇ ರೀತಿ ಕೆಟ್ಟ ಅಧಿಕಾರಿಗಳು ಕೂಡ ಇದ್ದಾರೆ. ಇದು ಕೇವಲ ಒಂದು ಕ್ಷೇತ್ರದ ಸಮಸ್ಯೆ ಅಲ್ಲ, 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಭಾಳಷ್ಟು ಜನರು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಭಾಳಷ್ಟು ಅಧಿಕಾರಿಗಳು ಕೂಡ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಎಚ್ಚರಿಕೆ ಆದಂಥ ಒಂದು ಸಂದೇಶವನ್ನು ಆಗಿಂದಾಗೆ ಕಂದಾಯ ಸಚಿವರು ಕೊಡ್ತಲೇ ಇರ್ತಾರೆ. ಸರ್ಪ್ರೈಸ್ ವಿಸಿಟ್ಗಳನ್ನು ಮಾಡ್ತಾ ಇದ್ದಾರೆ, ಸಭೆಗಳನ್ನು ಮಾಡಿದಾಗ ಬೆಂಡೆತ್ತಾ ಇದ್ದಾರೆ. ಆದರೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ಒಬ್ಬ ಹಿರಿಯ ವ್ಯಕ್ತಿಯನ್ನು ತಮ್ಮ ಮುಂದೆ ನಿಲ್ಲಿಸ್ಕೊಂಡು ನಿಮ್ಮ ಕೆಲಸ ಆಗಿಲ್ಲ ಅಂತೇಳ್ಬಿಟ್ಟು ನನಗೆ ಕೊಟ್ಟಿರುವಂಥ ಒಂದು ದುಡ್ಡನ್ನು ವಾಪಸ್ ಕೊಡೋದಕ್ಕೆ ಆಗುತ್ತಾ? ಮದುವೆ ಮಾಡಿಕೊಂಡ ಬಳಿಕ ಮಕ್ಕಳಾಗಿಲ್ಲ ಅಂತ ಹೆಂಡತಿಯನ್ನು ಮತ್ತೆ ತವ್ರ ಮನೆಗೆ ಕಳಿಸ್ತೀರಾ? ಎಂಥ ಭಾಷೆಯನ್ನು ಬಳಸ್ತಾ ಇದ್ದಾನೆ ನೋಡಿ ಆ ವ್ಯಕ್ತಿ, ಆ ಅಧಿಕಾರಿ. ಹೆಚ್ಚು ಕಡಿಮೆ ಈ ಹಿರಿಯ ನಾಗರಿಕರಿಗೆ ಕಂಪೇರ್ ಮಾಡೋದೇ ಆದರೆ ಹಿರಿಯ ನಾಯಕರು ಬಹುತೇಕ ಆ ಅಧಿಕಾರಿಯ ತಂದೆಯ ವಯಸ್ಸಿನವರು ಇರ್ಬೋದು. ಅವರ ತಂದೆಗೂ ಕೂಡ ಇದೇ ಪ್ರಶ್ನೆಯನ್ನು ಆ ಅಧಿಕಾರಿ ಕೇಳ್ತಾರಾ? ಇಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ಆದಂಥ ಒಂದು ಸಂದೇಶ ಕಳಿಸ್ಬೇಕಲ್ವಾ? ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಹಲವು ಸಚಿವರುಗಳಿಗಿಂತಲೂ ಕೂಡ ಅತ್ಯುತ್ತಮ ಸಚಿವರು, ಅದರಲ್ಲಿ ಯಾವುದೇ ಡೌಟು ಕೂಡ ಇಲ್ಲ. ಅತ್ಯುತ್ತಮ ಸಕ್ರಿಯ ರಾಜಕಾರಣಿ, ಅತ್ಯುತ್ತಮ ಸಕ್ರಿಯ ಸಚಿವರು, ಅತ್ಯುತ್ತಮ ಪಕ್ಷದ ನಿಷ್ಠಾವಂತರು ಕೂಡ. ಆದರೆ ನಿಮ್ಮ ಇಲಾಖೆಯಲ್ಲಿ ಇಂಥವರನ್ನು ನೀವು ಇಟ್ಕೊಳ್ಬೇಕಾ? ಈ ಕ್ಷಣದಲ್ಲಿ ಆತನ ವಿರುದ್ಧ ಏನು ಆರೋಪ ಕೇಳಿಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ತೆಗೆದುಕೊಂಡು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕೂಡಲೇ ಆತನ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಿ. ನಿಮ್ಮ ಬಳಿ ಅಧಿಕಾರ ಇದೆ. ಇಂಥವರು ನಿಮ್ಮ ಜೊತೆ ಇದ್ದರೆ ನಿಮಗೆ ಅದು ಒಂದು ರೀತಿ ಕಪ್ಪು ಚುಕ್ಕೆ. ನೀವು ಆಗಾಗ್ಗೆ ಅಧಿಕಾರಿಗಳ ಸಭೆಯಲ್ಲಿ ಭಾಳಷ್ಟು ಬಾರಿ ಬೆಂಡೆತ್ತಿದ್ದೀರಾ, ಆದರೂ ಕೂಡ ಇವರು ತಿದ್ದುಕೊಂಡಿಲ್ಲ. ಆತ ಬಳಸುವಂಥ ಒಂದು ಭಾಷೆ, ಆತ ಆ ಹಿರಿಯ ವ್ಯಕ್ತಿಯ ಜೊತೆ ಆಡುವಂತಹ ಒಂದು ಭಾಷೆಯನ್ನು ಯಾರೂ ಕೂಡ ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಬ್ಬರಿಗೆ ಚುರುಕು ಮುಟ್ಟಿಸಿದ್ರೆ ಇನ್ನೊಬ್ಬರು ಎಚ್ಚೆತ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡಿದ್ರೆ ಭಾಳಷ್ಟು ಕಷ್ಟ. ಅದರಲ್ಲೂ ಜಾತ್ಯತೀತ ಜನತಾದಳ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಹಂಚ್ಕೊಂಡಿದೆ, ಟ್ವೀಟ್ ಮಾಡಿದ್ದಾರೆ. ಸ್ವಾಭಾವಿಕವಾಗಿ ಆ ಜನತಾದಳ ಪಕ್ಷದಿಂದ ಆ ಟ್ವೀಟ್ ಬಂದಿರೋದ್ರಿಂದ ಅದನ್ನು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಹೇಳಿದಂತೆ
ಅವ್ರು ಹೇಳಿದ್ದಾರೆ ಇದೇನಾ ನಿಮ್ಮ ಸರ್ಕಾರದ ನಿಲುವು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ನಾನು ಅವ್ರು ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲ, ಆದರೆ ಇದು ಸಾರ್ವಜನಿಕರ ಅಲ್ಲೂ ಕೂಡ ಚರ್ಚೆ ಆಗ್ತಿದೆ. ನಿಮ್ಮ ಗಮನಕ್ಕೆ ಬಂದಿರೋದ್ರಿಂದ ನೀವು ಈ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಇಂಥ ಅಧಿಕಾರಿಗಳಿಗೆ ಗಂಟು ಮೂಟೆ ಕಟ್ಟಿ ಮನೆಗೆ ಕಳಿಸಲೇಬೇಕು. ಆಗಲೇ ನಿಮ್ಮ ಇಲಾಖೆಯಲ್ಲಿ ಒಂದಷ್ಟು ಕೆಲಸಗಳು ಆಗುವಂಥದ್ದು. ಈಗಾಗಲೇ ನೀವು ಬಂದ ಬಳಿಕ ಭಾಳಷ್ಟು ಕೆಲಸಗಳು ಆಗಿದ್ದಾವೆ, ಆದರೆ ನೀವು ಇರುವಷ್ಟು ಸ್ಪೀಡು, ನಿಮ್ಮಷ್ಟೇ ಪ್ರಾಮಾಣಿಕರು ಅಧಿಕಾರಿಗಳು ಇಲ್ಲ. ನಾನು ಎಲ್ಲ ಅಧಿಕಾರಿಗಳಿಗೂ ಹೇಳ್ತಿಲ್ಲ, ಇಂಥ ಅಧಿಕಾರಿಗಳು ಸ್ಪೆಸಿಫಿಕ್ ಆಗಿ ಇವತ್ತು ಅರಕಲಗೂಡಲ್ಲಿ ಕಾಣಿಸ್ಕೊಂಡಂತಹ ಈ ರೆವೆನ್ಯೂ ಅಧಿಕಾರಿ ಇಂಥವರು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇಂಥವರಿಂದಲೇ ನಿಮಗೂ ಕೂಡ ಕಪ್ಪು ಚುಕ್ಕೆ ಬರುತ್ತೆ. ಹೀಗಾಗಿ ಇವರನ್ನು ಮೊದಲು ಒದ್ದೋಡಿಸಿ, ಇವರನ್ನು ಆ ಸ್ಥಾನದಿಂದ ಮೊದಲು ಕೆಳಗಿಳಿಸಿ, ಇವರನ್ನು ಅಲ್ಲಿಂದ ಬೇರೆ ಕಡೆ ಹಾಕೋದು ಬೇಡ, ಇವ್ರನ್ನ ಸಸ್ಪೆಂಡ್ ಮಾಡಲೇಬೇಕು. ಸಸ್ಪೆಂಡ್ ಮಾಡಿದ್ರೆ ಮಾತ್ರ ಆಗ ಬೇರೆಯವರು ಎಚ್ಚೆತ್ಕೊಳ್ತಾರೆ. ಇದು ಸಮಯ ನ್ಯೂಸ್ನ ಕಳಕಳಿ ಮನವಿ ಕೃಷ್ಣ ಬೈರೇಗೌಡ್ರೆ.